ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಕೊನೆಗೂ ಕೂಡ ಇಲ್ಲಿ ಅಚ್ಯುತ ಹಾಗೆ ಭೂಮಿ ಮದುವೆ ಸತ್ಯ ಮನೆಯವರ ಮುಂದೆ ಯುಗಾದಿ ಹಬ್ಬದ ದಿನನೇ ರಿವೀಲ್ ಆಗ್ತದೆ. ಹಾಗಿದ್ರೆ ಏನಾಯಿತು ಏನು ಕಥೆ ಇದು ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಅಂಜು ಮತ್ತು ನಚ್ಚಿ ಮದುವೆ ಅರೇಂಜ್ಮೆಂಟ್ಸ್ ನಡೀತದೆ. ಜೊತೆಗೆ ನಚ್ಚಿ ಮತ್ತು ಅಂಜು ಮದುವೆ ಎಲ್ಲ ಆಗೋದು ಅನ್ನೋದ್ರ ಬಗ್ಗೆ ಕೂಡ ಯೋಚನೆ ಮಾಡ್ತಿದ್ದಾರೆ. ಇಲ್ಲಿ ಅಂಜು ನಮ್ಮದು ಪ್ಯಾಲೇಸ್ ಗ್ರೌಂಡಲ್ಲಿ ಮದುವೆ ಆಗಲಿ ಅಂತ ಇಚ್ಛೆ ಪಡ್ತಾರೆ. ಬಟ್ ದೇವಿಯಾನಿ ರಾಮನವಮಿ ದಿನ ಮದುವೆ ಆಗ್ತಿರೋದ್ರಿಂದ ರಾಮನ ದೇವಸ್ಥಾನದಲ್ಲಿ ಆದರೆ ಒಳ್ಳೇದಾಗತ್ತೆ ಅಂತ ಹೇಳಿದಾಗ ಸರಿ ಮಮ್ಮಿನ ಇಷ್ಟದಂತೆ ಆಗಲಿ ಅಂತ ಅಂಜು ಕೂಡ ಒಪ್ಕೋತಾರೆ. ಮನೆಯವ್ರು ಎಲ್ಲರೂ ಕೂಡ ಅದಕ್ಕೆ ಅಗ್ರಿ ಮಾಡ್ತಾರೆ. ನಂತರ ಇಲ್ಲಿ ಭೂಮಿ ನಾನು ಅಮ್ಮನ ಕರ್ಕೊಂಡು ಹಾಸ್ಪಿಟಲ್ಗೆ ಹೋಗಿ ಬರ್ತೀನಿ ಅಂದಾಗ ಯಾಕೆ ಭೂಮಿ ಏನಾಯಿತು ಅಂದಾಗ ಜನರಲ್ ಚೆಕಪ್ ಇದೆ ಅದಕ್ಕೋಸ್ಕರನೇ ಅಂತ ಹೇಳ್ತಾರೆ. ನಂತರ ಮೈದು ನಚ್ಚಿ ಕೂಡ ನಾನು ಕೂಡ ಅದಕ್ಕೆ ಜೊತೆ ಹೋಗಿ ಬರ್ತೀನಿ ಅಂತ ಹೇಳ್ತಾರೆ. ನಂತರ ಅಂಜುನ ಬರ್ತೀಯ ಅಂಜು ಲಾಂಗ್ ಡ್ರೈವ್ ಆದಾಗ ಆಗುತ್ತೆ ಅಂದಾಗ ಇಲ್ಲ ನೀವು ಹೋಗಿ ಬನ್ನಿ ನಾನು ಯಾಕೆ ನಿಮ್ಮ ಮಧ್ಯೆ ಅಂತ ಹೇಳಿ ಅಂಜು ನಾನು ಬರುವುದಿಲ್ಲ ಅಂತಾರೆ. ಸರಿ ಆಯಿತು ಅಂತ ಹೇಳಿ ನಚ್ಚಿ ಭೂಮಿ ಹಾಗೆ ಭಾಗ್ಯಮ್ಮ ಮೂವರು ಕೂಡ ಹಾಸ್ಪಿಟಲ್ಗೆ ಹೋಗಿದ್ದಾರೆ. ಅಚ್ಯುತ್ ಮನೆಗೆ ಬರ್ತಾರೆ. ಮನೆಗೆ ಬರ್ತಿದ್ದಾಗೆ ಸಂಗೀತ ಅವ್ರು ಬಂದು ಟೀಯನ್ನು ತೆಗೆದುಕೊಂಡು ಬಂದು ಕೊಡ್ತಾರೆ. ಏನಿದು ಅಮ್ಮ ಭೂಮಿಯಲ್ಲಿ ಕಾಣಿಸ್ತಾ ಅಂತ ಕೇಳಿದಾಗ ಯಾಕಪ್ಪ ಭೂಮಿನ ಅಷ್ಟು ಮಿಸ್ ಮಾಡ್ಕೋತಾ ಇದೆಯಾ, ಒಂದು ಗಳಿಗೆ ಹೆಂಡತಿ ನೋಡಿಲ್ಲ ಅಂದರೆ ನಿಮಗೆ ಸಮಾಧಾನ ಆಗೋದಿಲ್ಲ ಅಲ್ವಾ ಅಂತ ಸಂಗೀತ ಅವ್ರು ಕೇಳ್ತಾರೆ. ಅದು ಹಾಗಲ್ಲಮ್ಮ, ಯಾವಾಗಲೂ ಕೂಡ ಭೂಮಿನೇ ಬಂದು ಟೀ ಕೊಡ್ತಾ ಇದ್ಲಲ್ವಾ, ಆದರೆ ಇವತ್ತು ನೀವು ಕೊಟ್ರಲ್ವಾ ಅದಕ್ಕೋಸ್ಕರ ಕೇಳಿದೆ ಅಷ್ಟೇ ಅಂದಾಗ ಅಯ್ಯೋ ಆ ರೀತಿ ಏನಿಲ್ಲಪ್ಪ, ನೀನು ಮತ್ತು ಭೂಮಿ ಖುಷಿಯಾಗಿದ್ರೆ ನಮಗಷ್ಟೇ ಸಾಕು. ನಿಜಕ್ಕೂ ಕೂಡ ನೀವಿಬ್ಬರು ಮೇಡ್ ಫಾರ್ ಈಚ್ ಅದರ್, ಇಬ್ಬರು ಕೂಡ ಎಷ್ಟು ಚೆನ್ನಾಗಿ ಪರಸ್ಪರ ಅರ್ಥ ಮಾಡ್ಕೋತೀರಾ. ಯಾವತ್ತೂ ಕೂಡ ನೀವಿಬ್ಬರು ಹೀಗೆ ಇರಬೇಕು ಅನ್ನೋದೇ ನನ್ನ ಆಸೆ. ನೀವಿಬ್ಬರು ಕರೆಕ್ಟಾಗಿ ಸಾಗ್ತಾ ಇದ್ದೀರಾ, ಇದೇ ರೀತಿ ಸಾಗಬೇಕು ಕೂಡ. ಗಂಡ ಒಂದಿಕ್ಕು ಹೆಂಡತಿ ಒಂದಿಕ್ಕು ಹೋದರೆ ಸಂಸಾರದ ದಿಕ್ಕೇ ಬದಲಾಗ್ಬಿಡುತ್ತೆ. ಗಂಡ ಹೆಂಡತಿ ಈ ರೀತಿ ಒಂದೇ ದಿಕ್ಕಲ್ಲಿ ಹೋದಾಗ ನಿಜಕ್ಕೂ ಕೂಡ ನಿಮ್ಮ ದಾಂಪತ್ಯ ಆದರ್ಶವಾಗಿರುತ್ತೆ ಅಂತ ಹೇಳಿ ಸಂಗೀತ ಅವರು ಹೇಳ್ತಾರೆ. ನಂತರ ಭೂಮಿಯಲ್ಲಿ ಅಂದಾಗ ಭೂಮಿಯ ಹಾಸ್ಪಿಟಲ್ಗೆ ಹೋಗಿದ್ದಾಳೆ ಅಂತ ಹೇಳಿದ ತಕ್ಷಣ ಏನಮ್ಮ ಮಾತಾಡ್ತಿದ್ಯೋ, ಹಾಸ್ಪಿಟಲ್ಗೆ ಹೋಗಿದ್ದಾಳೆ ಭೂಮಿಗೆ ಏನಾಯಿತು ಅಂದಾಗ ನೋಡು ಅಜಿತ ಏನೂ ಆಗಿಲ್ಲ ಭೂಮಿಗೆ, ಭೂಮಿ ಆರಾಮಾಗಿದ್ದಾಳೆ, ಭಾಗ್ಯಮನ್ನ ಕರ್ಕೊಂಡು ಹಾಸ್ಪಿಟಲ್ಗೆ ಹೋಗಿದ್ದಾಳೆ ಅಷ್ಟೇ. ನಚ್ಚಿ ಕೂಡ ಅವಳ ಜೊತೆ ಹೋಗಿದ್ದಾನೆ. ನೀನು ಯಾಕೆ ಇಷ್ಟು ವರಿ ಮಾಡ್ಕೋತಾ ಇದೆಯಾ, ಯಾಕೆ ಭೂಮಿನ ತುಂಬ ಮಿಸ್ ಮಾಡ್ಕೋತಾ ಇದೆಯಾ, ಭೂಮಿನ ತುಂಬ ಹಚ್ಕೊಂಡಿದ್ಯಾ ಅನ್ಸುತ್ತಲ್ವಾ ಅಂತ ಹೇಳಿ ಸಂಗೀತ ಕೇಳಿದಾಗ ಹಚ್ಕೊಳ್ಳೋದಮ್ಮ, ಕೆಲವೊಬ್ಬರು ನಾವು ಹಚ್ಕೊಳ್ಳೋದೇ ಬೇಕಾಗಿಲ್ಲ ಆವರಿಸ್ಕೊಂಡು ಬಿಡ್ತಾರೆ. ಭೂಮಿ ಹಾಗೆಯೇ ನನ್ನನ್ನು ಸಂಪೂರ್ಣವಾಗಿ ಆವರಿಸ್ಕೊಂಡು ಬಿಡ್ತಾಳೆ ಅಂತ ಹೇಳಿ ಅಜ್ಜುತ ಹೇಳ್ತಾರೆ. ನಂತರ ನಿನಗೆ ಹೇಳಿ ಹೋಗಿದ್ದಾಳೆ ಅಂತ ಅಂದ್ಕೊಂಡಿದ್ದೆ ಅಜ್ಜುತ, ನಿನ್ಗೆ ಹೇಳಿಲ್ವಾ ಅಂದಾಗ ನಾನು ಆಫೀಸಲ್ಲಿ ಬ್ಯುಸಿ ಇರ್ತೀನಲ್ವಾ ಹಾಗಾಗಿ ಹೇಳಿಲ್ಲ ಅನಿಸುತ್ತೆ, ಕಾಲ್ ಮಾಡಿರ್ಬೋದು ನಾನು ಪಿಕ್ ಮಾಡಿಲ್ಲ ಅನಿಸುತ್ತೆ ಅಂತ ಹೇಳಿ ಹೇಳ್ತಿದ್ದಾಗೇ ಭೂಮಿ ಅಮ್ಮ ಮತ್ತು ಮೈದುನ ಜೊತೆ ಅಲ್ಲಿಗೆ ಬರ್ತಾರೆ. ಏನಿದು ಭೂಮಿ ನೀನು ಭಾಗ್ಯವನ್ನು ಹಾಸ್ಪಿಟಲ್ ಕರ್ಕೊಂಡು ಹೋಗಬೇಕಿದ್ರೆ ನನಗೆ ಇನ್ಫಾರ್ಮ್ ಮಾಡಬೇಕಿತ್ತಲ್ವ ಅಂತ ಹೇಳಿದಾಗ ಅದು ಸಾಹೇಬ್ರೆ ನಿಮಗೆ ಅರ್ಜೆಂಟಾಗಿ ಕೆಲಸ ಇರುತ್ತೆ ಅನ್ನೋ ಕಾರಣಕ್ಕೆ ನಾನು ಕೂಡ ಹೇಳಲಿಕ್ಕೆ ಹೋಗಲಿಲ್ಲ, ಅದಕ್ಕೆ ಮೈದನನ್ನು ಕರ್ಕೊಂಡು ಹೋಗಿದ್ದೆ ಅಂತ ಹೇಳ್ತಾರೆ. ನಾಳೆ ಭಾಗ್ಯಮನ್ನ ಪೆರೋಲ್ ಮುಗಿತದ, ನಾಳೆ ಜೈಲಿಗೆ ವಾಪಸ್ ಹೋಗಬೇಕು ಅಂತ ಜೊತೆ ಹೇಳಿದ್ದಕ್ಕೆ ಖಂಡಿತ ನನಗೆ ನಿಜವಾಗ್ಲೂ ತೃಪ್ತಿನೇ ಇದೆ. ಇಷ್ಟು ದಿನ ನಿಮ್ಮ ಜೊತೆ ಇದ್ನಲ್ವ ಖುಷಿಯಾಗಿದೆ, ನಿಮ್ಮ ಮಗಳು ಮನೆಯವ್ರ ಜೊತೆ ನಿಜಕ್ಕೂ ಕೂಡ ಒಂದು ಖುಷಿ ಸಮಯವನ್ನು ಕಳೆದಿದ್ದೇನೆ. ಇದಕ್ಕಿಂತ ಹೆಚ್ಚು ಬೇಕು ಅಂತ ಹೇಳಿದರೆ ಖಂಡಿತವಾಗ್ಲೂ ದೇವರು ಅತಿ ಆಯಿತು ಅಂತ ಅನ್ಕೋತಾರೆ. ಯಾವಾಗಲೂ ಹೇಳ್ತೀವಲ್ವಾ ಅತಿ ಆದರೆ ಅಮೃತ ಕೂಡ ವಿಷ ಆಗುತ್ತೆ ಅಂತ. ಆ ರೀತಿಯಾಗಿ ನಾನಂತೂ ತುಂಬ ಖುಷಿಯಾಗಿದ್ದೇನೆ ಜೈಲಿಗೆ ಹೋಗೋದಕ್ಕೆ, ನೆಮ್ಮದಿ ಇದೆ. ನಿಜವಾಗ್ಲೂ ನನ್ನ ಮಗಳನ್ನ ಈ ಮನೇಲಿ ಎಷ್ಟು ಚೆನ್ನಾಗಿ ನೋಡ್ಕೋತಾರೆ, ನನ್ನನ್ನು ಕೂಡ ತುಂಬ ಚೆನ್ನಾಗಿ ನೋಡಿಕೊಂಡ್ರು, ಯಾವತ್ತಿಗೂ ಕೂಡ ನಾನು ಕೃತಜ್ಞಳಾಗಿರ್ತೀನಿ ಅಂತ ಹೇಳಿ ಭಾಗ್ಯಮ್ಮ ಹೇಳ್ತಾರೆ. ಇಲ್ಲಿ ಅಚ್ಯುತ್ ತುಂಬ ಎಮೋಷ್ನಲ್ ಆಗ್ತಾರೆ, ಬಿಕಾಸ್ ಭೂಮಿ ತುಂಬ ಎಮೋಷ್ನಲ್ ಆಗಿರ್ತಾಳೆ ಅಮ್ಮ ಜೈಲಿಗೆ ವಾಪಸ್ ಹೋಗ್ತಿದ್ದಾರೆ ಅಂತ ಹೇಳಿ. ನಂತರ ಇಲ್ಲಿ ಅಜ್ಜಿ ನಚ್ಚಿ ಎಲ್ಲರೂ ಕೂಡ ಇರ್ತಾರೆ. ಅಜ್ಜಿತ್ ರೂಮಲ್ಲಿ ಇರ್ತಾರೆ. ಇಲ್ಲಿ ನಚ್ಚಿನ ಅಜ್ಜಿತ್ ಮತ್ತು ಭೂಮಿನ ಬರೋಕ್ಕೆ ಹೇಳಿದ್ಯಾ ಅಂತ ಅಜ್ಜಿ ಕೇಳಿದಾಗ ಹಾಂ ಅಜ್ಜಿ ಈಗ ಹೇಳ್ತೀನಿ, ಹೋಗಿ ಹೇಳೋದು ಯಾತಕ್ಕೆ ಫೋನ್ ಮಾಡಿಬಿಡ್ತೀನಿ ಅಂತ ಹೇಳಿ ಅಜ್ಜಿತ್ಗೆ ಕಾಲ್ ಮಾಡ್ತಾರೆ. ನಚ್ಚಿ ಬ್ರೋ ಎಲ್ಲಿದೆಯಾ ನೀನು ಅಂದಾಗ ನಾನೆಲ್ಲಿದ್ದೀನಿ ಮನೇಲೇ ಇದ್ದೀನಿ, ಯಾಕೆ ಕಾಲ್ ಮಾಡಿದ್ದು, ಮನೇಲೇ ಎತ್ಕೊಂಡು ಕಾಲ್ ಮಾಡ್ತಿದ್ಯಾ ನೀನು ಅಂದಾಗ ಅಯ್ಯೋ ನೀನು ಎಲ್ಲೋ ಹೋಗ್ಬಿಟ್ಟಿರ್ತೀಯ, ಮೊದಲೇ ಪೊಲೀಸ್ ಇನ್ಸ್ಪೆಕ್ಟರ್ ಅಲ್ವಾ, ಯಾವ ಟೈಮಲ್ಲಿ ಸಿಗ್ತೀಯೋ ಇಲ್ವೋ ಅಂತ ಗೊತ್ತಾಗೋದಿಲ್ಲ, ಅದಕ್ಕೋಸ್ಕರನೇ ಕಾಲ್ ಮಾಡ್ದೆ. ಅಜ್ಜಿ ಕರೀತಿದ್ದಾರೆ ನೀನು ಮತ್ತೆ ಅದಕ್ಕೆ ಬರಬೇಕಂತ ಅಂತ ಹೇಳಿದಾಗ ಭೂಮಿ ಮತ್ತು ಅಜ್ಜಿತ್ ಇಬ್ಬರು ಕೂಡ ಕೆಳಗಡೆ ಬರ್ತಾರೆ. ಯುಗಾದಿ ಹಬ್ಬ ಇದೆ ಅಲ್ವಾ ನಾಳೆ, ಹಾಗಾಗಿ ಯುಗಾದಿ ಹಬ್ಬದ ವಿಶೇಷತೆ ಬಗ್ಗೆ ಮಾತಾಡಬೇಕಿತ್ತು, ಅದನ್ನು ಹೇಗೆ ಆಚರಿಸ್ಬೇಕು ಅಂತ ಮಾತಾಡಬೇಕಿತ್ತು. ನಿಮ್ಮಿಬ್ಬರು ಮದುವೆ ಆದಮೇಲೆ ಭೂಮಿನ ಅದರಲ್ಲೂ ಸುಸಿಯಾಗಿ ಒಪ್ಕೊಂಡ್ಮೇಲೆ ಬರ್ತಿರ್ತಕ್ಕಂಥ ಮೊದಲನೇ ಯುಗಾದಿ ಇದು. ಜೊತೆಗೆ ಅಂಜು ಮತ್ತು ನಚ್ಚಿ ಮದುವೆ ಕೂಡ ಫಿಕ್ಸ್ ಆಗಿದೆ. ನಮ್ಮ ಮನಸ್ವಿನಿ ಮತ್ತು ಶಾರದಾ ಮನೆಗೆ ವಾಪಸ್ ಬಂದಿದ್ದಾರೆ, ಹಾಗಾಗಿ ಇದನ್ನು ತುಂಬ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡಬೇಕು ಅಂತ ಹೇಳ್ತಾರೆ. ಈ ಕಡೆ ಭೂಮಿ ಕೂಡ ಹೌದು ನನಗೆ ಗೊತ್ತಿತ್ತು ಅಜ್ಜಿ ನೀವು ಆ ಹಬ್ಬದ ವಿಷಯನೇ
ಮಾತಾಡೋ ಕರೆದಿದ್ರ ಅಂತ. ನಾಳೆ ನಿಜವಾಗ್ಲೂ ಚೆನ್ನಾಗಿ ಹಬ್ಬವನ್ನು ಆಚರಿಸ್ಬೇಕು ಅಂತ ಹೇಳ್ತಾರೆ. ಆಗ ಅಜಿತ್ ಕೂಡ ನಾನು ಭಾಗ್ಯಮ್ಮನ ನಾಳೆ ಮಧ್ಯಾಹ್ನ ಕರ್ಕೊಂಡು ಹೋಗ್ತೀನಿ ಅಂದಾಗ ಅಜಿತ್ ಸಾಹೇಬರು ಬಗ್ಗೆ ನನಗೆ ನಿಜವಾಗ್ಲೂ ಅಭಿಮಾನ ಜಾಸ್ತಿ ಆಗ್ತದೆ. ನನಗೋಸ್ಕರ ಅಮ್ಮನ ಮಧ್ಯಾಹ್ನ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ದಕ್ಕೆ ಅಂತ ಹೇಳಿ ಭೂಮಿ ಅಲ್ಲೂ ಕೂಡ ಎಮೋಷ್ನಲ್ ಆಗ್ತಾರೆ. ಇಲ್ಲಿ ಎಲ್ಲ ಬಟ್ಟೆ ಎಲ್ರಿಗೂ ಕೂಡ ತೊಗೊಂಡು ಬಂದಿದ್ದಾರೆ ಮನೆಯವ್ರಿಗೆ, ಸಂಗೀತ ಮತ್ತು ಶ್ರವಣ್ಣವರು. ನಂತರ ಇಲ್ಲಿ ಅಪ್ಪುನೂ ಕೂಡ ಕರೆಯೋಣ ಅಂತ ಮನೆಯವರು ಹೇಳಿದಾಗ ಬೇಡ ಬೇಡ, ಅಪ್ಪು ಫಸ್ಟ್ ಟೈಮ್ ಗಂಡನ ಮನೇಲಿ ಇದ್ಕೊಂಡು ಹಬ್ಬ ಆಚರಣೆ ಮಾಡ್ತಿದ್ದಾಳೆ. ಇಷ್ಟು ದಿನ ಇಲ್ಲೇ ಆಚರಣೆ ಮಾಡ್ತಿದ್ಲು, ಫಸ್ಟ್ ಟೈಮ್ ಗಂಡನ ಮನೇಲಿ ಮಾಡ್ತಿದ್ದಾಳೆ, ಮಾಡಲಿ, ನೆಕ್ಸ್ಟ್ ಟೈಮ್ ಕರೆಯೋಣ ಅಂತ ಹೇಳಿ ಸಂಗೀತ ಅವ್ರು ಹೇಳ್ತಾರೆ. ನನ್ನ ಮಗಳು ಇವತ್ತು ಗಂಡನ ಮನೇಲಿ ಚೆನ್ನಾಗಿರೋದಕ್ಕೆ ಕಾರಣ ಭೂಮಿನೇ ಅಂತ ಹೇಳಿ ಭೂಮಿಯನ್ನು ಹಾಡಿ ಹೋಗ್ಲತ್ತಾರೆ. ತದನಂತರ ಇಲ್ಲಿ ಅಚ್ಚುತ್ತ ರೂಮಲ್ಲಿ ಕೂತ್ಕೊಂಡು ಫೋಟೋ ನೋಡ್ತಾ ಭೂಮಿ, ನಿನ್ನನ್ನು ಬಿಟ್ಟು ಬದುಕೋದಕ್ಕೆ ನನ್ನ ಹತ್ರ ಸಾಧ್ಯನೇ ಆಗ್ತಾ ಇಲ್ಲ ನನ್ನಿಂದ. ಖಂಡಿತ ಈ 3 ದಿನದಲ್ಲಿ ನಾನು ಬಿಟ್ಟು ಹೋಗ್ಬಿಡ್ತೀಯಾ? ಪ್ರತಿಯೊಂದು ವಿಷಯದಲ್ಲೂ ಕೂಡ ನಾನು ನಿನ್ನನ್ನು ಎಷ್ಟು ಡಿಪೆಂಡ್ ಆಗಿದೆ, ಆದರೆ ಇನ್ನು ಮುಂದೆ ಹೇಗಿರ್ತೀನಿ, ಏನು ಮಾಡ್ತೀನಿ ಅಂತಾನೆ ನನಗೆ ಗೊತ್ತಾಗ್ತಿಲ್ಲ ಅಂತ ಹೇಳ್ತಾರೆ. ದಯವಿಟ್ಟು ನನ್ನ ಬಿಟ್ಟು ಹೋಗಬೇಡ ಭೂಮಿ ಅಂತ ಹೇಳ್ತಿದ್ದಾಗೇ ಭೂಮಿ ಅಲ್ಲಿಗೆ ಎಂಚಿ ಕೊಡ್ತಾರೆ. ತಕ್ಷಣ ಭೂಮಿ ಬಂದ ತಕ್ಷಣ ಫೋನ್ನ ಹಾಗೆ ಕೆಳಗಡೆ ಬೀಳಿಸ್ಬಿಡ್ತಾರೆ. ಅಲ್ಲಿ ಭೂಮಿ ಪಿಕ್ಚರೇ ಕಾಣಿಸ್ತದೆ. ಭೂಮಿ ನೋಡ್ಬಿಟ್ಲೇನೋ ಅಂತ ಅಂದ್ಕೊಂಡು ಎತ್ಕೋತಾರೆ. ನಂತರ ಯಾಕೆ ಸಾಹೇಬ್ರೆ ಇನ್ನೂ ಕೂಡ ನೀವು ಮಲ್ಕೊಂಡಿಲ್ವಾ? ಅಲ್ಲೇ ಅತ್ತೆನೇ ಶಾರದಮ್ಮನ ಹತ್ರ ಇರ್ತೀನಿ ಅಂತ ಹೇಳಿದ್ರು, ಅದಕ್ಕೆ ಬಂದೆ ಅಂತ ತಾಯಿ ಮಾತ್ರ ಮಗನ ಕಷ್ಟನ ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಅಂತ ಹೇಳಿ ಅಜ್ಜತ್ ಹೇಳ್ತಾರೆ. ಏನಿದು ಸಾಹೇಬ್ರೆ, ಅತ್ತೆ ಅಲ್ಲಿರೋದಕ್ಕೂ ನಿಮ್ಮ ಕಷ್ಟ ಅರ್ಥ ಮಾಡ್ಕೊಳ್ಳೋದಕ್ಕೂ ಏನು ಸಂಬಂಧ ಅಂತ ಭೂಮಿ ಕೇಳಿದ್ದಕ್ಕೆ ಅದು ನಿನಗೆ ಗೊತ್ತಾಗೋದಿಲ್ಲ ಭೂಮಿ ಅಂತ ಹೇಳ್ತಾರೆ ಅಜ್ಜಿತ. ತದನಂತರ ಯಾಕೆ ಸಾಹೇಬ್ರೆ, ನಾನಿಲ್ಲೂ ನಿಮ್ಮನ್ನು ಮಲ್ಕೊಂಡಿರ್ತೀರಾ ಅಂತ ಅಂದ್ಕೊಂಡು ಬಂದೆ, ನೀವು ಇನ್ನೂ ಮಲ್ಗಿಲ್ವಾ? ಇವತ್ತು ಟೀ ಜಾಸ್ತಿ ಕೊಡ್ತಿರ್ಬೇಕು, ಅದೇ ಕಾರಣಕ್ಕೆ ಮಲ್ಗಿಲ್ಲ ಅನಿಸುತ್ತೆ ಅಂದಾಗ, ಟೀ ಅದಕ್ಕೆ ಕಾರಣ ಅಲ್ಲ ಭೂಮಿ ಅಂತ ಹೇಳ್ತಾರೆ. ಹಾಗಿದ್ರೆ ಏನು ಕಾರಣ ಸಾಹೇಬ್ರೆ ಅಂದಾಗ, ನಾಳೆ ಯಾವಾಗಾದರೂ ಹೇಳ್ತೀನಿ ಅಂದಾಗ, ನಾಳೆ ಅಂತಕ್ಕಂಥದ್ದು ಬೆಳಗ್ಗೆ ಆಗಿ ರಾತ್ರಿ ಮುಗಿಯೋದ್ರ ಒಳಗೆ ಹೊಟ್ಟೆ ಹೋಗುತ್ತೆ, ಮತ್ತೆ ನಾಳೆ ಬರುತ್ತೆ. ಮನುಷ್ಯ ಹೀಗೆ ನಾಳೆ ನಾಳೆ ಅಂತ ಹೋಗೇ ಬಿಡ್ತಾನೆ ಅಂತ ಹೇಳಿ ಭೂಮಿ ಚಾಪೆ ಹಾಸ್ಕೊಂಡು ಮಲ್ಕೊಳ್ಳೋಕ್ಕೆ ಮುಂದಾಗ್ತಾರೆ. ಬಟ್ ಯಾಕೆ ಭೂಮಿ ಈ ರೀತಿ ಚಾಪೆ ಹಾಸಿ ಮಲ್ಕೋತಾ ಇದೆಯಾ? ಹಾಸಿಗೆ ಮೇಲೆ ಮಲ್ಕೋಬಹುದಲ್ವಾ ಅಂದಾಗ, ಇಷ್ಟು ದಿನ ಮನೆಯವ್ರು ಯಾರೂ ಕೂಡ ನಮ್ಮನ್ನ ಗಂಡ ಹೆಂಡತಿ ಅಂತ ನಂಬಿರಲಿಲ್ಲ, ಹಾಗಾಗಿ ಅವ್ರಿಗೆ ನಂಬಿಕೆ ಬರೆಸಬೇಕು ಅನ್ನೋ ಕಾರಣಕ್ಕೆ ನಾವು ಆ ರೀತಿ ಮಾಡಬೇಕಾಯ್ತು. ಆದರೆ ಈಗ ಎಲ್ಲರೂ ಕೂಡ ನಂಬಿದ್ದಾರೆ, ಅವಶ್ಯಕತೆ ಇಲ್ಲ ಅನಿಸುತ್ತೆ ಅಂದಾಗ, ಇನ್ನೇನು ನಮ್ಮ ಸಂಬಂಧ ಮುಗಿತಾ ಬಂತು, ಇಂಥ ಸಮಯದಲ್ಲಿ ಈ ರೀತಿ ಎಡವಟ್ಟು ಮಾಡ್ಕೊಳ್ಳೋದು ಬೇಕಾ? ಯಾವಾಗ ಯಾರು ಬರ್ತಾರೆ ಅಂತ ಹೇಳೋಕ್ಕಾಗೋದಿಲ್ಲ, ದಯವಿಟ್ಟು ಭೂಮಿ ಅರ್ಥ ಮಾಡ್ಕೊ ಅಂತ ಅಚ್ಚುತ ಹೇಳಿದಾಗ, ಭೂಮಿ ಸರಿ ಆಯಿತು, ನೀವು ಹೇಳೋದು ಕರೆಕ್ಟಾಗಿ ಇದೆ ಅಂತ ಹೇಳಿ ಹಾಸಿಗೆ ಮೇಲೆ ಮಲ್ಕೊಳ್ಳೋಕೆ ಮುಂದಾಗ್ತಾರೆ. ಈ ಕಡೆ ಅಜಿತ್ಗೂ ಕಣ್ಣೀರು ಬರ್ತದೆ, ಭೂಮಿಗೂ ಕಣ್ಣೀರು ಬರ್ತದೆ. ಬಿಕಾಸ್ ಪರಸ್ಪರ ಇಬ್ಬರು ಕೂಡ ಪರಸ್ಪರ ಮನಸ್ಸಲ್ಲಿ ಇಷ್ಟಪಡ್ತಿದ್ದಾರೆ, ಬಟ್ ಇಬ್ಬರು ಕೂಡ ಮನ ಬಿಚ್ಚಿ ಹೇಳ್ಕೊತಾ ಇಲ್ಲ. ನಂತರ ಬೆಳಿಗ್ಗೆ ಆಗುತ್ತೆ. ಬೆಳಿಗ್ಗೆ ಆಗ್ತಿದ್ದಾಗೆ ಯುಗಾದಿ ಹಬ್ಬದ ಸಂಭ್ರಮ, ನಚ್ಚಿಗೆ ಅಂಜು, ಅಚ್ಚತ್ಗೆ ಭೂಮಿ ಎಲ್ಲರೂ ಕೂಡ ಎಣ್ಣೆಯನ್ನು ಹಾಕ್ತಾ ಇರ್ತಾರೆ. ಇದರ ನಡುವೆ ನಮ್ಮದು ವಿಡಿಯೋ ಮಾಡ್ಕೊಳ್ಳಿ ಸತ್ಯನ ಅಂತ ಹೇಳಿ ಭೂಮಿ ಸತ್ಯನಿಗೆ ಹೇಳಿದಾಗ, ಆ ಒಂದು ವಿಡಿಯೋನ ನನಗೂ ಕೂಡ ಫಾರ್ವರ್ಡ್ ಮಾಡಿ ಅಂತ ಅಚ್ಯುತ್ ಹೇಳ್ತಾರೆ. ಆಗ ಇಲ್ಲಿ ಅಶ್ವಿನಿ, ಏನಿದ್ರು ಅಚ್ಯುತ್, ಭೂಮಿ ವಿಡಿಯೋ ಫೋನಲ್ಲೇ ಇರುತ್ತಲ್ವ ವಿಡಿಯೋ, ಅದರಲ್ಲೇ ನೋಡ್ಬೋದಲ್ವ, ಆದರೂ ಕೂಡ ಯಾಕೆ ನಿಂದರಲ್ಲೇ ಫಾರ್ವರ್ಡ್ ಮಾಡಬೇಕು ಅಂತ ಕೇಳ್ತಿರೋದು? ಹಾಗಿದ್ರೆ ಭೂಮಿ ಮತ್ತು ನೀನು ಜೊತೆಯಲ್ಲಿರೋದಿಲ್ವಾ? ಭೂಮಿ ನಿನ್ನನ್ನು ಬಿಟ್ಟು ಹೋಗ್ತಿದ್ದಾಳ ಅಂತ ಹೇಳಿ ನಿಜ ಸತ್ಯವನ್ನು ನುಡಿತಿದ್ದಾರೆ. ಹಾಗಿದ್ರೆ ಅಚ್ಯುತ್ ಮತ್ತು ಭೂಮಿ ಇಬ್ಬರ ಮ್ಯಾರೇಜ್, ಕಾಂಟ್ರಾಕ್ಟ್ ಮ್ಯಾರೇಜನ್ನು ಸತ್ಯ ಇಡೀ ಮನೆಯವರು ಮುಂದೆ ಬಿಟ್ಟ ಬಯಲಾಗುತ್ತಾ ಅನ್ನೋದನ್ನು ಕಾದು ನೋಡಬೇಕು.